ಬೆಂಗಳೂರಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಾಗಿ ಭಾರತೀಯ ವಿಮಾನಯಾನ ಪ್ರಾಧಿಕಾರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರದ ಅಧಿಕಾರಿಗಳು ಹಾಗೂ ರಾಜ್ಯ ಕಂದಾಯ ಅಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿದ್ದಾರೆ. ಕನಕಪುರ ಹಾಗೂ ನೆಲಮಂಗಲ ಬಳಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಎರಡು ಕಡೆಯ ಸ್ಥಳದಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಬೆಟ್ಟಗಳಿಂದ ಸಮಸ್ಯೆ ಆಗಲಿದೆ. ಆದರೆ ಕನಕಪುರ ಬಳಿ ವಿಮಾನ ನಿಲ್ದಾಣ ಮಾಡೋದಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇದೆಯಂತೆ. ಇನ್ನು ವಿಮಾನ ನಿಲ್ದಾಣಕ್ಕೆ 4,500 ರಿಂದ 5,000 ಎಕರೆ ಜಮೀನು ಲೆವೆಲ್ ಮಾಡಬೇಕಿದೆ. ಆದ್ದರಿಂದ ಸರ್ಕಾರವು ಕೂಡ ಅಂದಾಜು ವೆಚ್ಚ ಮಾಡಿ ನಿರ್ಣಯ ಮಾಡಲಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಶೀಘ್ರವೇ ವರದಿಯನ್ನ ಆನಂತರ ಸಲ್ಲಿಸಲಿದ್ದಾರೆ. ವಕ್ಫ್ ಮಸೂದೆ ತಿದ್ದುಪಡಿ ಕಾಯ್ದೆ ಜಾರಿ ಬಗ್ಗೆ ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಯಲಿದೆ. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ವಿಚಾರಣೆ ಆರಂಭ ಆಗಲಿದೆ. 70ಕ್ಕೂ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ವು. ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳು, ಹಲವು ಮುಸ್ಲಿಂ ಸಂಘಟನೆಗಳು, ವಕ್ಫ್ ಮಂಡಳಿಗಳು ಕಾಯ್ದೆ ವಿರೋಧಿಸಿ ಅರ್ಜಿಯನ್ನು ಹಾಕಿವೆ. ಮತ್ತೊಂದು ಕಡೆ ಬಿಜೆಪಿ ಆಡಳಿತ ಇರುವ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಅಸ್ಸಾಂ, ಮಹಾರಾಷ್ಟ್ರ, ಹರಿಯಾಣ ರಾಜ್ಯಗಳು ಕಾಯ್ದೆಯನ್ನು ಬೆಂಬಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿವೆ. ಎಲ್ಲ ಅರ್ಜಿಗಳ ಬಗ್ಗೆಯೂ ಇಂದು ವಿಚಾರಣೆಗೆ ಬರಲಿದೆ. ದೇಶಾದ್ಯಂತ ವಕ್ಫ್ ತಿದ್ದುಪಡಿ ವಿಧೇಯಕ ವಿಚಾರವಾಗಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆಯೂ ವಕ್ಫ್ ಭೂ ಕಬಳಿಕೆ ವಕ್ರದೃಷ್ಟಿ ನಿಂತಿಲ್ಲ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಕುಟ್ಟುಕೊಳ್ಳೈ ಗ್ರಾಮಕ್ಕೆ ವಕ್ಫ್ ನೋಟಿಸ್ ನೀಡಿದೆ. ಹಳ್ಳಿಯ ಭೂಮಿ ತನ್ನದು ಅಂತ ವಕ್ಫ್ ಮಂಡಳಿ ಹಕ್ಕು ಪ್ರತಿಪಾದಿಸಿದೆ. ಗ್ರಾಮದ 150 ಕುಟುಂಬಗಳಿಗೆ ಜಾಗ ಖಾಲಿ ಮಾಡುವಂತೆ ನೋಟಿಸ್ ನೀಡಿದೆ. ಇನ್ನು ಗ್ರಾಮಸ್ಥರಿಗೆ ವಕ್ಫ್ ಬೋರ್ಡ್ ಬೇಕಾಬಿಟ್ಟಿ ಷರತ್ತುಗಳನ್ನು ವಿಧಿಸಿದೆ. 60 ವರ್ಷಗಳಿಂದ ವಕ್ಫ್ ಭೂಮಿಯಲ್ಲಿ ವಾಸಿಸ್ತಾ ಇರುವ ಗ್ರಾಮದ ನಿವಾಸಿಗಳು ಬಾಡಿಗೆ ಕಟ್ಟಬೇಕು, ವಕ್ಫ್ ಕಾನೂನು ಪಾಲಿಸಬೇಕು, ಇಲ್ಲವಾದಲ್ಲಿ ವಕ್ಫ್ ಆಸ್ತಿಯಲ್ಲಿರುವ ಜನರನ್ನ ಒಕ್ಕಲೆಬ್ಬಿಸಲಾಗುತ್ತೆ ಅಂತ ಸ್ಥಳೀಯ ದರ್ಗಾದ ಉಸ್ತುವಾರಿ ಸೈಯದ್ ಸದಾಂ ಹೆಸರಿನಲ್ಲಿ ಗ್ರಾಮಸ್ಥರಿಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಾಗಿ ಭಾರತೀಯ ವಿಮಾನಯಾನ ಪ್ರಾಧಿಕಾರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರದ ಅಧಿಕಾರಿಗಳು ಹಾಗೂ ರಾಜ್ಯ ಕಂದಾಯ ಅಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿದ್ದಾರೆ. ಕನಕಪುರ ಹಾಗೂ ನೆಲಮಂಗಲ ಬಳಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಎರಡು ಕಡೆಯ ಸ್ಥಳದಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಬೆಟ್ಟಗಳಿಂದ ಸಮಸ್ಯೆ ಆಗಲಿದೆ. ಆದರೆ ಕನಕಪುರ ಬಳಿ ವಿಮಾನ ನಿಲ್ದಾಣ ಮಾಡೋದಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇದೆಯಂತೆ. ಇನ್ನು ವಿಮಾನ ನಿಲ್ದಾಣಕ್ಕೆ 4,500 ರಿಂದ 5,000 ಎಕರೆ ಜಮೀನು ಲೆವೆಲ್ ಮಾಡಬೇಕಿದೆ. ಆದ್ದರಿಂದ ಸರ್ಕಾರವು ಕೂಡ ಅಂದಾಜು ವೆಚ್ಚ ಮಾಡಿ ನಿರ್ಣಯ ಮಾಡಲಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಶೀಘ್ರವೇ ವರದಿಯನ್ನ ಆನಂತರ ಸಲ್ಲಿಸಲಿದ್ದಾರೆ. ವಕ್ಫ್ ಮಸೂದೆ ತಿದ್ದುಪಡಿ ಕಾಯ್ದೆ ಜಾರಿ ಬಗ್ಗೆ ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಯಲಿದೆ. ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ವಿಚಾರಣೆ ಆರಂಭ ಆಗಲಿದೆ. 70ಕ್ಕೂ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ವು. ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳು, ಹಲವು ಮುಸ್ಲಿಂ ಸಂಘಟನೆಗಳು, ವಕ್ಫ್ ಮಂಡಳಿಗಳು ಕಾಯ್ದೆ ವಿರೋಧಿಸಿ ಅರ್ಜಿಯನ್ನು ಹಾಕಿವೆ. ಮತ್ತೊಂದು ಕಡೆ ಬಿಜೆಪಿ ಆಡಳಿತ ಇರುವ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಅಸ್ಸಾಂ, ಮಹಾರಾಷ್ಟ್ರ, ಹರಿಯಾಣ ರಾಜ್ಯಗಳು ಕಾಯ್ದೆಯನ್ನು ಬೆಂಬಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿವೆ. ಎಲ್ಲ ಅರ್ಜಿಗಳ ಬಗ್ಗೆಯೂ ಇಂದು ವಿಚಾರಣೆಗೆ ಬರಲಿದೆ. ದೇಶಾದ್ಯಂತ ವಕ್ಫ್ ತಿದ್ದುಪಡಿ ವಿಧೇಯಕ ವಿಚಾರವಾಗಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆಯೂ ವಕ್ಫ್ ಭೂ ಕಬಳಿಕೆ ವಕ್ರದೃಷ್ಟಿ ನಿಂತಿಲ್ಲ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಕುಟ್ಟುಕೊಳ್ಳೈ ಗ್ರಾಮಕ್ಕೆ ವಕ್ಫ್ ನೋಟಿಸ್ ನೀಡಿದೆ. ಹಳ್ಳಿಯ ಭೂಮಿ ತನ್ನದು ಅಂತ ವಕ್ಫ್ ಮಂಡಳಿ ಹಕ್ಕು ಪ್ರತಿಪಾದಿಸಿದೆ. ಗ್ರಾಮದ 150 ಕುಟುಂಬಗಳಿಗೆ ಜಾಗ ಖಾಲಿ ಮಾಡುವಂತೆ ನೋಟಿಸ್ ನೀಡಿದೆ. ಇನ್ನು ಗ್ರಾಮಸ್ಥರಿಗೆ ವಕ್ಫ್ ಬೋರ್ಡ್ ಬೇಕಾಬಿಟ್ಟಿ ಷರತ್ತುಗಳನ್ನು ವಿಧಿಸಿದೆ. 60 ವರ್ಷಗಳಿಂದ ವಕ್ಫ್ ಭೂಮಿಯಲ್ಲಿ ವಾಸಿಸ್ತಾ ಇರುವ ಗ್ರಾಮದ ನಿವಾಸಿಗಳು ಬಾಡಿಗೆ ಕಟ್ಟಬೇಕು, ವಕ್ಫ್ ಕಾನೂನು ಪಾಲಿಸಬೇಕು, ಇಲ್ಲವಾದಲ್ಲಿ ವಕ್ಫ್ ಆಸ್ತಿಯಲ್ಲಿರುವ ಜನರನ್ನ ಒಕ್ಕಲೆಬ್ಬಿಸಲಾಗುತ್ತೆ ಅಂತ ಸ್ಥಳೀಯ ದರ್ಗಾದ ಉಸ್ತುವಾರಿ ಸೈಯದ್ ಸದಾಂ ಹೆಸರಿನಲ್ಲಿ ಗ್ರಾಮಸ್ಥರಿಗೆ ನೋಟಿಸ್ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.